ಸಮಸ್ತ ನಾಡಿನ ಜನತೆಗೆ ನಮ್ಮ ವಾಹಿನಿಯ ಮುಖಾಂತರ ತಮ್ಮೆಲ್ಲರಿಗೂ ಸುಸ್ವಾಗತವನ್ನು ಬಯಸ್ತೇನೆ. ಬಂಧುಗಳೇ, ಈ ದಿನ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಈ ಮಹಾ ಸಂಸ್ಥಾನದ ಒಂದು ಧರ್ಮದರ್ಶಿಗಳಾಗಿರ್ತಕ್ಕಂಥ ನ್ಯೂ ಬಾರ್ಡ್ವಿನ್ ಎಜುಕೇಷನ್ ಟ್ರಸ್ಟ್ ಆಗಿರ್ತಕ್ಕಂಥವ್ರು ಮುಖ್ಯಸ್ಥರಾಗಿರ್ತಕ್ಕಂಥ ವೇಣುಗೋಪಾಲ್ ಅವರು, ಅವರ ಧರ್ಮಪತ್ನಿ ಸೌಭಾಗ್ಯವತಿ ಅಂತಕ್ಕಂಥವ್ರು ಈ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಸಹಸ್ರ ಚಂಡಿಕಾ ಮಹಾಯಾಗವನ್ನು ಹಮ್ಮಿಕೊಂಡಿದ್ದಾರೆ ಆನೇಕಲ್ ಟೌನಲ್ಲಿ. ನೋಡಿ, ವಿಶೇಷವಾಗಿರ್ತಕ್ಕಂಥದ್ದು ಇಲ್ಲಿ 108 ಹೋಮದ ಕುಂಡಗಳಿದೆ. ಮತ್ತು ತಾಯಿ ಜಗನ್ಮಾತೆ ಸ್ವರೂಪಿಣಿಯಾಗಿರ್ತಕ್ಕಂಥ ತ್ರಿಶಕ್ತಿ ದೇವಿಗಳನ್ನು ನಾವು ದರ್ಶನ ಮಾಡ್ತಕ್ಕಂಥದ್ದು. ಮಹಾಲಕ್ಷ್ಮಿ, ಮಹಾ ಸರಸ್ವತಿ, ಮಹಾಕಾಳಿಯಾಗಿ, ಮಹಾದುರ್ಗಿಯಾಗಿ ಆಕೆಯನ್ನು ಆರಾಧನೆ ಮಾಡ್ತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥ ಒಂದು ಅನುಷ್ಠಾನವನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಏನಪ್ಪ ಅಂದರೆ ವಿಶೇಷ, ಎಷ್ಟೋ ಜನ ಮಕ್ಕಳು ಇಲ್ದಿರೋರಿಗೆ, ಸಂತಾನ ಭಾಗ್ಯ ಇಲ್ದಿರ್ತಕ್ಕಂಥವ್ರಿಗೆ ಈ ಹೋಮದ ಕುಂಡದಲ್ಲಿ, ಈ ಯಾಗದಲ್ಲಿ ಬಂದು ಪಾಲ್ಗೊಳ್ತಕ್ಕಂಥದ್ದು ಮಾಡಿದಾಗ ಅವರಿಗೆ ಗರ್ಭಕ್ಕೆ ಸಂಬಂಧಪಟ್ಟಂಗೆ ಎಲ್ಲ ಕಾಯಿಲೆಗಳು ನಿವಾರಣೆ ಆಗ್ತಕ್ಕಂಥದ್ದು. ಹವಿಸ್ಸನ್ನು ನಾವು ಏನಕ್ಕೆ ಕೊಡ್ತೀವಿ ಅಂತಂದರೆ, ದೇವತೆಗಳಿಗೆ ಹವಿಸ್ಸನ್ನು ಕೊಡ್ತಕ್ಕಂಥದ್ದು ಶಕ್ತಿ ತುಂಬಲಿಕ್ಕೋಸ್ಕರ. ಅವರು ನಮಗೆ ಆಶೀರ್ವಾದ ಮಾಡ್ತಕ್ಕಂಥದ್ದು. ನೋಡಿ, ಈ ಯಾಗದ ಕುಂಡದಲ್ಲಿ ವಿಶೇಷವಾಗಿರ್ತಕ್ಕಂಥ ಒಂದು ಯಾಗದ ಕುಂಡದಲ್ಲಿ ಯೋನಿ ಆಕಾರದಲ್ಲಿ ಇರ್ತಕ್ಕಂಥ ನನ್ನ ತಾಯಿಯ ಯೋನಿ ಕುಂಡವನ್ನು ರಚನೆ ಮಾಡಿರ್ತಕ್ಕಂಥದ್ದು. ಆ ಯೋನಿ ಆಕಾರದಲ್ಲಿರ್ತಕ್ಕಂಥ ತಾಯಿ ಜಗನ್ಮಾತೆಯ ಕಾಮಾಖ್ಯ ದೇವಿಯನ್ನು ಪ್ರತಿಷ್ಠಾಪನೆ ಮಾಡಿ ಆ ತಾಯಿಯನ್ನು ಆರಾಧನೆ ಮಾಡ್ತಕ್ಕಂಥದ್ದು ಸೃಷ್ಟಿಯ ಮೂಲ. ಈ ಯೋನಿ ಆಕಾರದಲ್ಲಿರ್ತಕ್ಕಂಥ ಹೋಮದ ಕುಂಡ ಯಾಕೆ ಇದನ್ನು ಮಾಡಿದ್ದಾರೆ ಋಷಿಮುನಿಗಳು, ತಪೋನಿಧಿಗಳು, ಯಜ್ಞ ಯಾಗಾದಿಗಳನ್ನು ಯಾಕೆ ಮಾಡ್ತಾ ಇದ್ದಾರೆ ಅಂತಂದರೆ, ಸೃಷ್ಟಿಯ ಮೂಲನೇ ಯೋನಿ ಆಕಾರದಲ್ಲಿರ್ತಕ್ಕಂಥ ನನ್ನ ತಾಯಿ. ಎಷ್ಟೋ ಜನ ಹೆಣ್ಣುಮಕ್ಕಳಿಗೆ ಪೀರಿಯಡ್ಸ್ ಪ್ರಾಬ್ಲಮ್ ಇರುತ್ತೆ, ಸಂತಾನ ಭಾಗ್ಯ ಇರಲ್ಲ, ಅವರಿಗೆ ಹೆಲ್ತ್ ವಿಶೇಷ ಜಾಸ್ತಿ ಆಗ್ತಾ ಇರ್ತದೆ, ಆರೋಗ್ಯ ಭಾಗ್ಯದಲ್ಲಿ ಸರಿಯಾಗಿರಲ್ಲ, ದಂಪತಿಗಳ ಕಲಹ ಇರ್ತದೆ, ಸಂತಾನ ಭಾಗ್ಯ ಇರಲ್ಲ, ಕಂಕಣ ಭಾಗ್ಯ ಇರಲ್ಲ. ಅಂಥವರೆಲ್ಲನೂ ಕೂಡ ಈ ಯೋನಿ ಆಕಾರದಲ್ಲಿರ್ತಕ್ಕಂಥ ನನ್ನ ತಾಯಿಯ ಹೋಮದ ಕುಂಡಕ್ಕೆ ಬಂದು ಸಮಿತಿಗಳನ್ನು ಹಾಕಿದಾಗ, ಈ ಯಾಗದ ಕುಂಡಕ್ಕೆ ಬಂದು ದರ್ಶನವನ್ನು ಮಾಡಿದಾಗ ಬರೀ ದರ್ಶನ ಮಾತ್ರದಿಂದಲೇ ನಿಮ್ಮ ಪಾಪ ಕ್ಲೇಶಗಳೆಲ್ಲ ಕಳೆದೋಗ್ತದೆ. ಅಂಥ ಒಂದು ಮಹತ್ ಕಾರ್ಯವಾಗಿರ್ತಕ್ಕಂಥ ಮಾಡ್ತಾ ಇರ್ತಕ್ಕಂಥ ನಮ್ಮ ಸ್ನೇಹಿತರು ವೇಣುಗೋಪಾಲ್ ಸರ್ ಮತ್ತು ಅವರ ಧರ್ಮಪತ್ನಿಯಾಗಿರ್ತಕ್ಕಂಥ ಸೌಭಾಗ್ಯವತಿಯವರು, ಅವರಿಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಭಗವಂತ ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ. ಇಡೀ ನಾಡಿನ ಜನತೆ ಎಲ್ಲ, ಇಡೀ ಪ್ರಪಂಚದಾದ್ಯಂತ, ಇಡೀ ದೇಶದಾದ್ಯಂತ ಬಂದು ಈ ಯಾಗದಲ್ಲಿ ಪಾಲ್ಗೊಳ್ಬೇಕು ಅಂತ ನಾನು ತಮ್ಮಲ್ಲಿ ಕಳಕಳಿಯಾಗಿ ಪ್ರಾರ್ಥನೆ ಮಾಡ್ತೇನೆ. ಯಾಕೆ ಅಂತಂದರೆ, ಇಂಥ ಒಂದು ಮಹತ್ ಕಾರ್ಯ ನಾನು ನೋಡೇ ಇರಲ್ಲ, ಅಷ್ಟು ಚೆನ್ನಾಗಿ ಇದೆ. ನಾನು ಕೆಲವು ಭಾಗಗಳಲ್ಲಿ ನೋಡಿದ್ದೀನಿ ಯಜ್ಞ ಯಾಗಾದಿಗಳನ್ನು. ನಾವು ಕುಬೇರ ಯಾಗಗಳನ್ನು ಮಾಡಿದ್ದೀವಿ ಮೇಕ್ರೆ ಸರ್ಕಲಲ್ಲಿ, ಒಂದು ನಮ್ಮ ಮೇಕ್ರೆ ಸರ್ಕಲ್ ಇರ್ತಕ್ಕಂಥ ಮೈದಾನದಲ್ಲೂ ಕೂಡ ನಾವು ಮಾಡಿದ್ದೀವಿ. ಆದರೆ ಇಂಥ ಒಂದು ಮಹತ್ ಕಾರ್ಯವಾಗಿರ್ತಕ್ಕಂಥ ಹೋಮದ ಕುಂಡವನ್ನು ನಾನು ನೋಡಿ ಆಶ್ಚರ್ಯಚಕಿತನಾದೆ. ಅದರಲ್ಲೂ ತ್ರಿಶಕ್ತಿ ಮಾತೆಯರು ಇಲ್ಲಿ ಇರ್ತಕ್ಕಂಥದ್ದು. ಹಾಗಾಗಿ ದಯವಿಟ್ಟು ಎಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಪಾಲ್ಗೊಳ್ಳಿ, ಇದನ್ನು ಸದುಪಯೋಗಪಡಿಸ್ಕೊಳ್ಳಿ. ಇಡೀ ಲೋಕ ಕಲ್ಯಾಣಾರ್ಥವಾಗಿ ಮಾಡ್ತಾ ಇರ್ತಕ್ಕಂಥದ್ದು, ಯಾವುದೇ ಸ್ವಾರ್ಥ ಇಲ್ಲ, ನಿಸ್ವಾರ್ಥವಾಗಿ ಮಾಡ್ತಾ ಇರ್ತಕ್ಕಂಥದ್ದು, ನಿಷ್ಕಲ್ಮಶವಾಗಿ ಮಾಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ದಯವಿಟ್ಟು ಬನ್ನಿ, ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ. ನಿಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಇರಲಿ. ಆ ತಾಯಿಯ ಜಗನ್ಮಾತೆಯ ಆ ಚಂಡಿಕಾ ಯಾಗದಲ್ಲಿ ಪಾಲ್ಗೊಳ್ಳಿ. ಖಂಡಿತವಾಗಿ ಒಳ್ಳೆಯದಾಗಲಿ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಲೋಕೋ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಸರ್ವೇ ಜನ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಒಳ್ಳೆಯದಾಗಲಿ.